ಸರ್ ಹಾರರ್ ಸಿನಿಮಾ ಅಂತ ಅಂದಾಗ ಒಂದು ಬಂಗ್ಲೆಗೆ ಹೋಗ್ತಾರೆ ಅಲ್ಲಿ ಭಯ ಬೀಳ್ಸೋದಾಗಿರ್ಬೋದು ಮತ್ತು ಒಂದು ಕಾಡಿಗೆ ಹೋಗ್ತಾರೆ ಅಲ್ಲಿ ಒಂದು ಫ್ರೆಂಡ್ಸ್ ಗ್ಯಾಂಗು ಅಲ್ಲಿ ದೆವ್ವ ಬರುವಂಥದ್ದು ಅಲ್ಲಿ ಭಯ ಪಡ್ಕೊಳ್ಳುವಂಥದ್ದು ಜೊತೆಗೆ ಆಡಿಯನ್ಸ್ನ ಭಯ ಬೀಳಿಸುವಂಥದ್ದು ರೊಟೀನಾಗಿರುತ್ತೆ. ಸೊ ನಿಮ್ಮ ಸಿನಿಮಾದಲ್ಲೂ ಅದೇ ರೀತಿ ಇದೆಯಾ? ಅದರ್ವೈಸ್ ಏನಾದರೂ ವಿಭಿನ್ನವಾಗಿ ಏನಾದರೂ ಪ್ರಯತ್ನ ಮಾಡಿದ್ದೀರಾ ಅಂತ? ಆ, ನನ್ನ ನನಗೆ ತುಂಬ ಇಷ್ಟ ಆಗುವಂಥದ್ದು ಈಗ ನಮ್ಮಲ್ಲೇ ಹಿಂದಿ ನಿರ್ದೇಶಕರು ರಾಮ್ ಗೋಪಾಲ್ ವರ್ಮಾ ಇರ್ಬೋದು, ಗಿರೀಶ್ ಕಾಸರವಳ್ಳಿಯವರ ಗುಡ್ಡದ ಭೂತ ಇರ್ಬೋದು. ಸೊ ಅದೆಲ್ಲ ನಾವು ಇವತ್ತಿಗೂ ಗುಡ್ಡದ ಭೂತ ಸಾಂಗ್ ಕೇಳಿದ ತಕ್ಷಣವೇ ನಮಗೊಂಥರ ರೋಮಾಂಚನ ಆಗೋದು. ಅಯ್ಯೋ ಭಯ ಆಗ್ಬಿಡೋದು, ಇದು ಚಿಕ್ಕ ಹುಡುಗರು ನಾವು ಅವಾಗ. ಸೊ ಅದೆಲ್ಲ ಇನ್ಸ್ಪಿರೇಷನ್ನು. ಆಮೇಲೆ ಇವೆಲ್ಲ ಏನಾಗುತ್ತೆ, ಎಲ್ಲ ನೀವು ಹೇಳ್ದಂಗೆ ಒಂದು ಮನೇಲಿ ನಡೆಯೋಂಥದ್ದು, ಒಂದು ಕಾಡಲ್ಲಿ ನಡೆಯೋಂಥದ್ದು. ಯಾಕೆ ಅಂತಂದರೆ ಮನೆಯಲ್ಲಿ ನೀವೊಬ್ಬರೇ ಇದ್ದಾಗ ಏನೋ ಒಂದು ಸೌಂಡ್ ಆದಾಗಲೋ ಏನೋ ಭಯ ಆಗುತ್ತೆ. ಯಾಕೆಂದರೆ ಅದು ನಮಗೆ ಗೊತ್ತಿಲ್ಲದೆ ಇರೋದು, ನಮ್ಗೆ ಗೊತ್ತಿಲ್ಲದೆ ಇರೋದು ಏನೇ ಇದ್ರೂ ಅದು ಭಯ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಜನ್ರಲಿ ಆ ಪ್ಲಾಟ್ಸ್ನ ಅಂಥ ಸಬ್ಜೆಕ್ಟ್ಸ್ನ, ಹಾರರ್ ಸಬ್ಜೆಕ್ಟ್ಸ್ನ ಎಲ್ಲೋ ಒಂದು ಕ್ಲೋಸ್ಡ್ ಇದರಲ್ಲೇ ಮಾಡೋದು. ಒಂದು ಕಡೆ ಬೀಚಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರು ಹೆದರಿಸ್ತಾರೆ. ಅಂದರೆ ಇಡೀ ಫುಲ್ಲು ಜನಭರಿತ ಒಂದು ಬೀಚಲ್ಲೇ ಸಡನ್ನಾಗಿ ಹೀರೋಯಿನ್ ಕೂತಿರ್ತಾಳೆ, ಹೀರೋಯಿನ್ ಎದುರುಗಡೆ ದೆವ್ವ ಇದೆ, ಬೇರೆ ಹಿಂಗೆ ತಿರುಗಿದ್ರೆ ಬೇರೆ ಯಾರೂ ಇಲ್ಲ, ಆ ರೀತಿಯೆಲ್ಲ ಹೆದರಿಸಿದ್ದಾರೆ. ಸೊ ವೆರೈಟಿ ಎಕ್ಸ್ಪೆರಿಮೆಂಟ್ಸು ನಮ್ಮಲ್ಲಿ. ನಾನು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಏನು ಅಂತಂದರೆ, ಈಗ ತೀರಾ ಮರ್ಡರ್ಸು, ರಕ್ತ ಕಾರ್ಕೊಂಡು ಬಿಡೋದು, ಏನೇನೋ ಒಂಥರ ಗೋರಿಯಾಗಿ ಕಾಣಿಸ್ತಿರೋದು ಅಲ್ಲದೆ ರಿಯಲಿಸ್ಟಿಕ್ ಆಗಿ ಭಯ ಪಡಿಸೋದು ಹೆಂಗಿರುತ್ತೆ. ಸೊ ಆ್ಯಂಡ್ ಭಯ ಪಡೋಕ್ಕೆ ಕಾಯಬೇಕು. ಸಡನ್ನಾಗಿ ದೆವ್ವ ಬಂದ್ಬಿಡೋದು, ಅದಕ್ಕಿಂತ ಈಗ ದೆವ್ವ ಬರುತ್ತೇನೋ ಏನೋ ಆಗ್ಬಿಡುತ್ತೇನೋ ಅನ್ನೋ ಒಂದು ಕುತೂಹಲ ಇದೆಯಲ್ಲ, ಆ ಭಯದಲ್ಲೇ ಇರೋದಿದೆಯಲ್ಲ. ಈಗ ನೋಡಿ, ನೀವು ಒಂದು ಹಾರರ್ ಫಿಲಮ್ ನೋಡಿದ್ಮೇಲೆ ಬಾತ್ರೂಮ್ಗೆ ಹೋಗೋಕ್ಕೆ ಭಯ ಆಗುತ್ತೆ. ಸೊ ಹಂಗಾಗಿ ಆ ಭಯ ಅಲ್ಲಿ ಏನಿಲ್ಲ ಅಂತ ನಮಗೂ ಗೊತ್ತು, ನಮ್ಮನೇನೆ. ಆದರೂ ನಮ್ಮನೇಲೇ ನಮ್ಮ ಬಾತ್ರೂಮ್ಗೆ ಹೋಗಿ ನಾವು ಭಯ ಪಡ್ತೀವಿ. ಆ ಭಯನ ಕ್ಯಾಪ್ಚರ್ ಮಾಡೋಣ, ಆ ಭಯನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅನ್ನೋದು ಒಂದು ರಿಯಲಿಸ್ಟಿಕ್ ಹಾರರ್ ಟ್ರೈ ಮಾಡಿದ್ದೀನಿ. ಜೊತೆಗೆ ಇದರಲ್ಲಿ ಮಾಟ ಮಂತ್ರ ಎಲ್ಲವೂ ಇದೆ ಅಂತ ಟ್ರೈಲರಲ್ಲಿ ನೋಡಿದ್ದೀವಿ. ಸೊ ಅಫ್ಕೋರ್ಸ್ ನಾವು ಮಾಟ ಮಂತ್ರದ ಬಗ್ಗೆ ಆಗಿರಲಿ, ಈ ಹಾರರ್ ಸಿನಿಮಾಸ್ ನೋಡಬೇಕಿದ್ರೆ ನಾವು ಅಲ್ಲಿ ಇನ್ವಾಲ್ವ್ ಆಗೋಗ್ಬಿಟ್ಟಿರ್ತೀವಿ. ಈಗ ನಾವು ರವಿ ಬೆಳಗೆರೆ ಅವ್ರದ್ದು ಮಾಟಗಾತಿ ಬುಕ್ ನೋಡ್ತಿರ್ಬೇಕಿದ್ರೆ ಎಷ್ಟು ಇನ್ವಾಲ್ವ್ಡ್ ಆಗಿರ್ತೀವಿ ಅಂತಂದರೆ, ಆ ಪ್ಲೇಸಸ್ಗಳು ಅವರೆಲ್ಲ ಬರೆದಿದ್ದಾರಲ್ಲ ಅಲ್ಲಿ ಬ್ಯಾಂಗ್ಳೂರಲ್ಲಿ ಈ ಪ್ಲೇಸಸ್ ಅಂತ, ಆ ಪ್ಲೇಸಸ್ಗೆ ಹೋದಾಗ ನಮ್ಗೆ ಅದೇ ಬುಕ್ ನಮ್ಮನ್ನು ಕಾಡ್ತಾ ಇರುತ್ತೆ, ಅದರಲ್ಲಿ ಬರೆದಿರೋ ವರ್ಡ್ಸು ಎಲ್ಲ. ಸೊ ಅಷ್ಟು ಇನ್ವಾಲ್ವ್ಡ್ ಆಗೋಗ್ಬಿಟ್ಟಿರ್ತೀವಿ. ಸೊ ನೀವು ಇದೆಲ್ಲವನ್ನು ನಂಬ್ತೀರಾ ಸರ್? ಈಗ ಮನುಷ್ಯ ಅಂದಮೇಲೆ ದೇವ್ರನ್ನೂ ನಂಬ್ತೀವಿ, ಅದೊಂದು ನಂಬಿಕೆ. ಅದೇ ಥರ ಕೆಲವರು ಈಗ ಏನೋ ನಾನು ಎಲ್ಲೋ ಹೋಗಿದ್ದೆ, ಯಾರನ್ನೋ ನೋಡ್ದಂಗೆ ಆಯಿತು, ಏನೋ ನನ್ನ ಮುಟ್ದಂಗೆ ಆಯಿತು ಅಂತ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತಾರೆ. ಅದು ಅವರವರ ಎಕ್ಸ್ಪೀರಿಯೆನ್ಸಿಗೆ ಬಿಟ್ಟಿರೋದು. ಅದು ನಂಬ್ತೀವಿ ಬಿಡ್ತಿರೋದು, ಅದು ಯಾವುದೂ ನಿಜ ಅಂತ ಹೇಳೋದಕ್ಕಾಗಲ್ಲ. ಮಾಟ ಮಂತ್ರನೂ ಹಾಗೇನೆ ಅಂತ ಅನಿಸುತ್ತೆ. ಯಾವುದೋ ಕಾರಣಕ್ಕೂ ನಮ್ಮ ಸಿನಿಮಾದಲ್ಲೇ ನಾವು ಹಾಕಿದ್ದೀವಿ. ಅದು ಇನ್ಫ್ಯಾಕ್ಟ್ ನಾವು ಅದನ್ನು ಎನ್ಕರೇಜ್ ಮಾಡಲ್ಲ ಆ್ಯಂಡ್ ನಾವು ಅದನ್ನು ನಂಬೋದೂ ಇಲ್ಲ ಅಂಥೇಳಿ. ಇಟ್ ಈಸ್ ದಟ್ ಅಂಥದ್ದೊಂದು ಪ್ರೊಸೀಜರ್ ಇದೆ, ಯಾರು ನಾವು ನೋಡಿದ್ದೀವಿ. ಅಂದರೆ ಎಲ್ಲ ಕಡೆ ಅಂಥದ್ದಿದೆ. ಈಗ ಏನೋ ಒಂದು ಯಾರಿಗೋ ಒಂದೇನೋ ಅಫೆಕ್ಟ್ ಆಗಿದೆ ಏನೋ ಅಂದಾಗ ಯಾರ ಹತ್ರನೂ ಕರ್ಕೊಂಡು ಹೋದಾಗ ಅದನ್ನು ಅವರು ಬಿಡಿಸ್ತಾರೆ ಅಥವಾ ಅದನ್ನು ನಿವಾರಣೆ ಮಾಡೋದಕ್ಕೇನೋ ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಗಳಿದೆ. ಸೊ ಆ ನಂಬಿಕೆಗಳು ಇರೋದನ್ನು ನಾವು ತೋರಿಸಿದ್ದೀವಿ. ಅದನ್ನು ನಾವು ನಂಬ್ತೀವೋ ಬಿಡ್ತೀವೋ ಅನ್ನೋದು ಇಟ್ ಈಸ್ ಇಂಡಿವಿಜುವಲಿಸ್ಟಿಕ್. ಸೊ ಹಂಗಾಗಿ ವಿ ಡೋಂಟ್ ಎನ್ಕರೇಜ್ ದಟ್, ಬಟ್ ಆ ಥರದ್ದು ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಅಷ್ಟೇ. ಸೊ ಹಂಗಾಗಿ ಆ ಮೂಢನಂಬಿಕೆಗಳು ಇವೆಲ್ಲ ನಮ್ಮ ಕಲ್ಚರಲ್ಲೇ ತುಂಬ ವರ್ಷಗಳಿಂದ, ಪುರಾತನ ಕಾಲದಿಂದ ನಡ್ಕೊಂಡ್ಬಂದಿದೆ. ಏನೋ ಇವನ್ ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಯಾರ್ದು ಏನೋ ಒಂದು ಮಠ ಮಂತ್ರ ಮಾಡ್ತಾರೆ ಅನ್ನೋದು ಇದೆ, ಅದನ್ನು ಬಿಡಿಸೋರು ಇದ್ದಾರೆ, ಆಮೇಲೆ ಈ ಥರ ದೆವ್ವ ಪ್ರೇತ ಈ ಥರದ್ದೆಲ್ಲ ಇದೆ ಅನ್ನೋದನ್ನು ನಾವು ಕೇಳ್ಕೊಂಬಂದಿದ್ದೀವಿ. ಸೊ ಡೈರೆಕ್ಟ್ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ನಾವು ಏನೂ ಹೇಳೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಫಿಲ್ಮ್ ನಾವು ಶೂಟ್ ಮಾಡ್ತಾ ಇರಬೇಕಾದ್ರೇ ಎಷ್ಟೋ ಸಲ ನಾವು ಶೂಟ್ ಮಾಡಿದ ತಕ್ಷಣವೇ ಮಾನಿಟ್ರು ಆಫ್ ಆಗಿಬಿಡೋದು. ಆ್ಯಂಡ್ ನಾವು ಶೂಟ್ ಮಾಡ್ತಾ ಇರೋದು ಎಂಥ ಜಾಗ, ಕೆರೆ ಮನೆ ಅಂಥೇಳಿ ಸುಮಾರು ಒಂದು 200-300 ವರ್ಷದ ಹಿಂದೆದು. ಸೊ ಅಲ್ಲಿ ವಿರಾಜಪೇಟೆಯಲ್ಲಿರೋಂಥ ಮನೆಯಲ್ಲಿ ಅದು ಪಾಳು ಬಿದ್ದಿರೋ ಮನೆ, ಎನಿ ಟೈಮ್ ಬಿದ್ದೋಗುತ್ತೆ ಅಂತ. ಸೊ ರಿಯಲಿಸ್ಟಿಕ್ ಲೊಕೇಶನಲ್ಲಿ ಹೋಗಿದ್ದೀವಿ. ಹೆಣ್ಮಕ್ಳು ನಾವು ನೈಟ್ ಟೈಮಲ್ಲಿ ಶೂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಎಕ್ಸ್ಪೀರಿಯೆನ್ಸೇ ಒಂದಿದು. ನಾವು ಅಲ್ಲಿಟ್ಟು ಕ್ಯಾಮ್ರಾ ಶೂಟ್ ಮಾಡ್ತಾ ಇರಬೇಕಾದ್ರೆ ಒಂದು ಲೈಟ್ ಆಫ್ ಆಗಿಬಿಡೋದು. ಆಮೇಲೆ ಆ ಮನೆಯಲ್ಲೇ ಯಾರೋ ಏನೋ ಆತ್ಮಹತ್ಯೆಯನ್ನು ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಒಬ್ರು ಹೇಳಿಬಿಟ್ರು. ಅದು ಹೇಳಿದ್ಮೇಲಂತೂ ಆರ್ಟಿಸ್ಟ್ ಯಾರೋ ಒಳಗಡೆ ಬರ್ತಾನೇ ಇಲ್ಲ. ಸೊ ಹಂಗಾದಾಗ ನನಗೆ ಆ ಥರದ್ದು ಭಯ ಇರಲಿಲ್ಲ ನನಗೆ, ಬಿಕಾಸ್ ನನಗೆ ಇಷ್ಟ ಹಾರರ್ ಫಿಲ್ಮು. ಆ ಥರನೇ ಬಂದರೆ ನಾವು ಅದನ್ನು ಕ್ಯಾಪ್ಚರ್ ಮಾಡ್ಕೊಬಿಡೋಣ, ಕ್ಯಾಮ್ರಾ ಏನಾದರೂ ರಿಯಲಿಸ್ಟಿಕ್ ಇದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ಬಟ್
ಆ ಎಂಟೈರ್ ಸ್ಪೇಸಲ್ಲಿ ನನಗೆ ಭಯ ಇದ್ದಿದ್ದೇನು ಅಂದರೆ ತುಂಬ ಬಳ್ಳಿಗಳು ಈ ಗಿಡಗಳು ಎಲ್ಲ ಬೆಳ್ಕೊಂಬಿಟ್ಟು ಅಲ್ಲಿ ಒಳಗಡೆ ಬಾವಲಿಗಳಿರುತ್ತೆ, ಹಾವು ಇದ್ಬಿಟ್ರೆ ನಮ್ಮ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಗೆ ಏನಾದರೂ ಅಲ್ಲಿ ಕಚ್ಚೋದಾಗಲಿ ಇನ್ನೊಂದೇನೋ ಆಗಿಬಿಟ್ರೆ ಕಷ್ಟ. ಏನಾದರೂ ಮುಳ್ಳು ಗಿಳ್ಳು ಏನಾಗುತ್ತೆ ಗೊತ್ತಿಲ್ಲ, ಏನೋ ವಿಷಸರ್ಪಗಳು ಇರ್ಬೋದು ಗೊತ್ತಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಹೋದ್ವಿ ಅಲ್ಲಿ. ಸೊ ಹಂಗಾಗಿ ನನಗೆ ಆ ಕಾನ್ಫಿಡೆನ್ಸ್ ಇತ್ತು ಆ ಥರದ್ದೇನೂ ಇಲ್ಲ ಅಂತ. ಬಟ್ ನೀವು ಅಲ್ಲಿರೋರೇ ಧೈರ್ಯವಾಗಿ ಹೋಗಿ ಸರ್ ಅಂತ ಹೇಳ್ತಾರೆ. ಸೊ ಅಲ್ಲಿನ ಆ ಥರದ್ದೆಲ್ಲ ಏನೂ ಇಲ್ಲ, ನೀವು ಆರಾಮಾಗಿ ಮಾಡ್ಕೋಬೋದು, ಶೂಟಿಂಗ್ ಏನು ತೊಂದರೆ ಇಲ್ಲ ಅಂತ. ಸೊ ಆ ಥರ ನೀವು ಅಲ್ಲಿ ಬಟ್ ಆ ಲೊಕೇಶನ್ ನೋಡಿದ್ರೇ ನಮ್ಮ ಟ್ರೈಲಲ್ಲಿದೆ, ಆ ಮನೆಗೆ ಸ್ಪೆಸಿಫಿಕ್ಕಾಗಿ ತೋರಿಸಿದ್ದೀವಿ. ಸೊ ಅಲ್ಲಿ ಐ ಥಿಂಕ್ ಆ ಟೈಮಲ್ಲಿ ಕೊಡವರಾಜರೇನು ಅಲ್ಲಿ ಅವ್ರ ಕಡೆಯವರು ಅಲ್ಲಿ ವಾಸ ಇರ್ತಾಯಿದ್ರು. ಸೊ ಅದು ರಾಜರಿದ್ದಂಥ ಜಾಗ. ಸೊ ಅದು ಒಂಥರ ದೆರ್ ಈಸ್ ಎ ಈರಿ ಫೀಲಿಂಗ್ ಅಬೌಟ್ ದಟ್ ಹೌಸ್. ನೀವು ಅಲ್ಲಿ ನೋಡಿದಾಗ ಮೇ ಬಿ ಬಿಕಾಸ್ ಯಾವುದೇ ಮನೆ ಆಗಲಿ ನೀವು ತುಂಬ ವರ್ಷಗಳ ಕಾಲ ಅದನ್ನು ಖಾಲಿ ಬಿಟ್ಟರೆ ಅದರಲ್ಲಿ ಆ ಥರದ್ದೊಂದು ಏನೋ ಒಂದು ನೆಗೆಟಿವ್ ವೈಬ್ಸ್ ಇರುತ್ತೆ ಅಂತ ಒಂದು ನಂಬಿಕೆ. ಸೊ ನಾವು ಅಲ್ಲೇ ಹೋಗಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಆ ಒಂದು ರೂಮಲ್ಲಂತೂ ನಾನು ಹೋಗಲೇ ಇಲ್ಲ. ಯಾವ ರೂಮಲ್ಲಿ ಅವ್ರು ಏನೋ ತೀರ್ಕೊಂಡು ನಮಗೂ ಆ್ಯಂಡ್ ದೆರ್ ಈಸ್ ಒನ್ ಸೇಯಿಂಗ್, ನಾವು ಮನುಷ್ಯ ಅಂದಮೇಲೆ ಈ ಎಲ್ಲ ಎಕ್ಸ್ಪೀರಿಯನ್ಸಸ್ ಆದ್ರೇ ನನಗೆ ಭಯ ಆಗುತ್ತೆ ಅಂದ್ರೇ ಅದನ್ನು ಎಂಜಾಯ್ ಮಾಡೋಕ್ಕೇ ನಾನು ಆ ಥರ ಮಾಡ್ತೀನಿ. ಈಗ ಈ ಕೆಲವು ಈ ಏನದು ಏನಂತಾರೆ ಅದಕ್ಕೆ ಸ್ಕೇರಿ ಹೌಸಸ್ ಅಂತಾರೆ. ಸ್ಕೇರಿ ಹೌಸಲ್ಲಿ ನಾವು ಹೋಗೋದೇನೆ ದುಡ್ಡು ಕೊಟ್ಟು ಹೋಗ್ತೀವಿ. ಏನಕ್ಕೆ ಅಂದರೆ ನಮ್ಗೆ ಹೆದರಿಕೆ ಆಗಬೇಕು, ಅದು ಯಾರೋ ಬಂದು ಕಾಲು ಹಿಡ್ಕೊಬಿಡ್ತಾರೆ, ಏನೋ ಆಗಿ ಇದಾಗುತ್ತೆ. ಆ್ಯಂಡ್ ಹಾರರ್ ಸಿನಿಮಾ ನೋಡೋದೇ ನಾವು ಹೋಗೋದು ಅಲ್ಲಿ ನಮಗೆ ಹೆದರಿಕೆ ಆಗಲಿ ಅಂತ. ಸೊ ಆ ಎಕ್ಸ್ಪೀರಿಯೆನ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದರಲ್ಲಿ ದಿಸ್ ಇಸ್ ಎ ಪಾರ್ಟ್ ಆಫ್ ಇಟ್. ಈ ಮಾಟ ಮಂತ್ರ ಆಗಲಿ ಇನ್ನೊಂದಾಗಲಿ ಅದು ಅದರಲ್ಲಿ ಪಾರ್ಟ್ ಆಫ್ ಇಟ್ ಅಷ್ಟೇ. ತುಂಬ ಕಡಿಮೆ ಇದೆ ಅದೇನದು, ಅದನ್ನೇ ಯಾವುದನ್ನು ತುಂಬ ಯಾವುದನ್ನು ವೈಭವೀಕರಣ ಮಾಡಿ ನಾನು ಅದನ್ನು ತೋರಿಸಿಲ್ಲ.